ವಿಜಯಪುರ ಮಹಾನಗರ ಪಾಲಿಕೆ ಮೇಯರ್ ಉಪಮೇಯರ್ ಚುನಾವಣೆ ಫಲಿತಾಂಶ ಪ್ರಕಟವಾಗಿದೆ. ಮೊದಲ ಬಾರಿಗೆ ಪಾಲಿಕೆಯ ಅಧಿಕಾರದ ಚುಕ್ಕಾಣಿ ಬಿಜೆಪಿ ಪಾಲಾಗಿದೆ. ಯತ್ನಾಳ್ ಬೆಂಬಲಿಗರು ಮೇಯರ್ ಉಪಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಯತ್ನಾಳ್ ಮೇಲುಗೈ ಸಾಧಿಸಿದರೆ ಎಂಬಿ ಪಾಟೀಲ್ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಕಳೆದ ಜನವರಿ 27ಕ್ಕೆ ವಿಜಯಪುರ ಮಹಾನಗರ ಪಾಲಿಕೆ ಚುನಾವಣೆ ನಡೆದಿತ್ತು. ಫಲಿತಾಂಶ ಪ್ರಕಟ ಬಳಿಕ ಯತ್ನಾಳ್ ಬೆಂಬಲಿಗರು ಸಂಭ್ರಮಾಚರಣೆಯನ್ನು ಮಾಡಿದರು. ಇಬ್ಬಾಗಿ ಪೀಠ ಹೈಕೋರ್ಟ್ ಪೀಠ ನ್ಯಾಯಾಲಯದಲ್ಲಿ ನಮಗೆ ಜಯ ಸಿಕ್ಕಿದೆ. ಬಿಜಾಪುರ ನಗರದಲ್ಲಿ ಇತ್ತೀಚೆಗೆ ಮಳೆ ಬಂದು ಸ್ವಲ್ಪ ಅಭಾವ ಆಗಿದೆ. ಮೊದಲೇ ಆದ್ಯತೆ ಕೊಡ್ತೀನಿ. ಮತ್ತು ಈ ಸೊತ್ತುದು ವಿಧಾನಸೌಧದ ಲಾಂಜ್ನಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಹೇಳಿಕೆಯನ್ನ ಕೊಡ್ತಾ ಇದ್ದ ಸಿಟಿ ರವಿಗೆ ಮುಸ್ಲಿಂ ಮಹಿಳೆಯೊಬ್ಬರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಾಹುಲ್ ಗಾಂಧಿ ಮೇಲೆ ಯಾಕೆ ಆರೋಪ ಮಾಡ್ತೀರಾ, ನಿಮ್ಗೇನು ಅಧಿಕಾರ ಇದೆ ಅಂತ ಮುಸ್ಲಿಂ ಮಹಿಳೆ ಪ್ರಶ್ನಿಸಿದ್ರು. ಈ ವೇಳೆ ಹುಚ್ಚು ಜನರಿಗೆ ಉತ್ತರಿಸಲ್ಲ ಅಂತ ಸಿಟಿ ರವಿ ಹೇಳಿದ್ರು. ಇದರಿಂದ ಮಹಿಳೆ ಸಿಟ್ಟುಗೆದ್ದು ನೀವು ಹುಚ್ಚರು ಅಂತ ಆಕ್ರೋಶ ಹೊರಹಾಕಿದ್ರು. ಬಳಿಕ ಮುಸ್ಲಿಂ ಮಹಿಳೆಯನ್ನ ಪೊಲೀಸರು ಹೊರಗಡೆ ಕರೆದುಕೊಂಡು ಹೋದ್ರು. Wrong and hello sir. Hello. How can you say that Rahul Gandhi is wrong and you people are right? What right do you have to say? How can you say that Rahul Gandhi is wrong and you people are right? What right do you have? Yes, given an open clear check, you know. The whole public is with Rahul Gandhi, not with you people. पागल लोगों को उत्तर मत. पागल तुम लोग हो. Hello sir. ಧರ್ಮಸ್ಥಳ ಗ್ರಾಮದಲ್ಲಿ ರಹಸ್ಯವಾಗಿ ಶವಗಳನ್ನು ಹೂತಿಡಲಾಗಿದೆ ಎಂಬ ಅನಾಮಿಕನೊಬ್ಬ ನೀಡಿದಂಥ ದೂರಿನ ತನಿಖೆ ಚುರುಕು ಪಡೆದುಕೊಂಡಿರುವಂಥದ್ದು. ಅನಾಮಿಕ ವ್ಯಕ್ತಿ ತೋರಿಸಿರುವಂಥ ಸ್ಪಾಟ್ ನಂಬರ್ 13ರ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ಇಂದು ಈ ಸ್ಥಳದ ಪರಿಶೋಧನೆಗೆ ಜಿಪಿಆರ್ ತಂತ್ರಜ್ಞಾನವನ್ನು ಬಳಸಲಿಕ್ಕೆ ಎಸ್ಐಟಿ ಮುಂದಾಗಿದೆ. ದೂರುದಾರನ ಸಮ್ಮುಖದಲ್ಲೇ ಸ್ಪಾಟ್ 13ರಲ್ಲಿ ಉತ್ಖನನ ಕಾರ್ಯ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. ಧರ್ಮಸ್ಥಳ ಶವಗಳ ಹೂತೀಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ 2ನೇ ದೂರುದಾರ ಜಯಂತ್ ಟಿ ಎಸ್ಐಟಿಗೆ ಮತ್ತೊಂದು ದೂರು ನೀಡಿದ್ದಾರೆ. ಈ ಕುರಿತು ಮಾತನಾಡಿದ ಜಯಂತ್ ಟಿ, ದೂರು ಕೊಟ್ಟಾಗಿನಿಂದಲೂ ನಮ್ಮನ್ನ ಹಲವರು ಫಾಲೋ ಮಾಡ್ತಿದ್ದಾರೆ. ನನಗೆ ಜೀವ ಭಯ ಇದೆ. ನನ್ನ ಆರೋಪ ಸುಳ್ಳು ಅಂತಾದ್ರೆ ನನ್ನ ಮೇಲೆ ಕ್ರಮ ಆಗ್ಲಿ. ಇನ್ನು ಪದ್ಮಲತಾ ಕೂಡ ನನ್ನ ಸಂಬಂಧಿಯೇ. ಆಗ ಪದ್ಮಲತಾ ಕೇಸ್ ಕೂಡ ಸರಿಯಾಗಿ ತನಿಖೆ ಆಗ್ಲಿಲ್ಲ. ಈಗಲಾದರೂ ಎಸ್ಐಟಿ ಪದ್ಮಲತಾ ಕೇಸ್ ತನಿಖೆಯನ್ನ ನಡೆಸಬೇಕು ಅಂತ ಹೇಳಿದ್ದಾರೆ. ಎಸ್ಐಟಿ ಅವರಿಗೆ ಖಾತ್ರಿ ಆದರೆ ಅದನ್ನು ತನಿಖೆ ಮಾಡಿ ಅಲ್ಲಿ ಪ್ರಕರಣ ದಾಖಲೆ ಮುಂದುವರಿಸಬಹುದು. ಇಲ್ಲ ನಾನೇನಾದರೂ ಸುಳ್ಳು ದೂರನ್ನು ಕೊಟ್ಟು ಆಗಿರೋದಿದ್ದರೆ ನನ್ನ ಮೇಲೆ ಪ್ರಕರಣ ದಾಖಲು ಮಾಡಿ ನನ್ನ ಕಾನೂನು ಕ್ರಮ ಏನು ಕ್ರಮಗಳು ತಗೊಳ್ಳಿ ಅಂತ ನಾನು ಹೇಳಿದ್ದೀನಿ ಸರ್. ಇವಾಗ ಇಲಾಖೆಯವರು ಕರೆಯುವಾಗ ಎಸ್ಐಟಿ ಅವರು ಕರೆಯುವಾಗ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ, ಯಾರ್ಯಾರು ಆ ಪದ್ಮಲ ಹೆಣ್ಣುಮಗಳನ್ನು ಕಿಡ್ನಾಪ್ ಮಾಡಿರೋದು, ಯಾವ ಲಾಡ್ಜ್ಗೆ ಕರ್ಕೊಂಡು ಹೋಗಿರೋದು, ಇದೆಲ್ಲವನ್ನು ಅಲ್ಲಿ ನೀಡ್ತೀವಿ ಅಂತ. ಪದ್ಮಲತಾ ಸಾವಿನ ತನಿಖೆ ನಡೆಸುವಂತೆ ಅಕ್ಕ ಇಂದ್ರಾವತಿ ಎಸ್ಐಟಿ ಕಚೇರಿಗೆ ಆಗಮಿಸಿ ದೂರನ್ನ ದಾಖಲು ಮಾಡಿದ್ದಾರೆ. ಪದ್ಮಲತಾ ಕಳೆಬರ ತೆಗೆದು ತನಿಖೆ ನಡೆಸಿ ನಮಗೆ ಕೊಲೆ ಅನ್ನುವಂಥ ಅನುಮಾನ ಇದೆ. ಹೀಗಾಗಿ ಸುಡದೆ ಮಣ್ಣು ಮಾಡಿದ್ದೀವಿ. ಈಗ ಬೇಕಾದರೆ ಸಮಾಧಿಯಾಗಿದ್ದು ಕಳೆಬರ ತೆಗೆದು ತನಿಖೆಯನ್ನ ಮಾಡಿ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದೇ ವೇಳೆ ಮಾಧ್ಯಮಗಳಿಗೆ ಮಾತನಾಡಿರುವಂಥ ಪದ್ಮಲತಾ ಅಕ್ಕ ಇಂದ್ರಾವತಿ, ನನ್ನ ತಂಗಿಯ ಕೊಲೆ ಆಗಿದೆ. ಘಟನೆಯಾಗಿ 39 ವರ್ಷ ಆಗಿದೆ. ಪದ್ಮಲತಾ ಕೊಲೆ ಆರೋಪಿಗಳನ್ನು ಪತ್ತೆ ಮಾಡಬಹುದು ಎಂಬ ನಂಬಿಕೆ ಬಂದಿದೆ. ಹೀಗಾಗಿ ಎಸ್ಐಟಿಗೆ ದೂರು ಕೊಡಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿರುವಂಥ ಪಾಂಗಳ ನಿವಾಸಿ ಲಕ್ಷ್ಮಣಗೌಡ ಕೂಡ ಎಸ್ಐಟಿ ತನಿಖೆ ನಡೆಸಿ ಕೊಲೆ ಆರೋಪಿಗಳನ್ನು ಪತ್ತೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಶವಗಳ ಹೂತೀಟ ಪ್ರಕರಣಕ್ಕೆ ಈಗ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಎಂಟ್ರಿ ಕೊಟ್ಟಿದೆ. ನಿನ್ನೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಭೇಟಿ ನೀಡಿ ತನಿಖೆ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡಿದೆ. ಜೊತೆಗೆ ಸ್ಪಾಟ್ ನಂಬರ್ 16ರ ಪರಿಶೀಲನೆಯನ್ನ ಮಾಡಿದೆ. ಧರ್ಮಸ್ಥಳದ ವಿವಿಧ ಭಾಗಗಳಿಗೆ ತೆರಳಿ ಪರಿಶೀಲನೆಯನ್ನ ನಡೆಸಿದೆ. ಧರ್ಮಸ್ಥಳ ಪೊಲೀಸರ ಬಳಿಯೂ ಕೂಡ ಮಾಹಿತಿಯನ್ನ ಕೇಳಿದೆ. ಧರ್ಮಸ್ಥಳ ಹೆಸರು ಹಾಳು ಮಾಡಲಿಕ್ಕೆ ಷಡ್ಯಂತ್ರ ಎಂಬ ಬಿಜೆಪಿ ನಾಯಕರ ಆರೋಪದ ಬಗ್ಗೆ ಮಾತನಾಡಿರುವಂಥ ಗೃಹ ಸಚಿವ ಪರಮೇಶ್ವರ್, ಎಸ್ಐಟಿ ತನಿಖೆ ಮುಗಿಯೋವರೆಗೂ ಕೂಡ ನಾವ್ಯಾರೂ ಕೂಡ ಅದರ ಬಗ್ಗೆ ಮಾತನಾಡುವಂಥದ್ದು ಸರಿಯಲ್ಲ. ವಾಸ್ತವಾಂಶ ಏನು ಅಂತ ಜನಕ್ಕೆ ಗೊತ್ತಾಗಬೇಕು. ಈಗಾಗಲೇ 13 ಸ್ಥಳಗಳನ್ನು ಅನಾಮಿಕ ತೋರಿಸಿದ್ದಾನೆ. ಈಗ 16, 19 ಸ್ಥಳ ಗುರುತು ಕಾರ್ಯ ಕೂಡ ನಡೀತಾ ಇದೆ. ಅದರ ಉತ್ಖನನ ಕೂಡ ಆಗಿದೆ. ವರದಿ ಬಳಿಕ ಮುಂದಿನ ಕ್ರಮ ತೀರ್ಮಾನ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟರು. ನಾನು ಕೂಡ ಗಮನಿಸಿದ್ದೇನೆ. ಆದರೆ SIT ತನಿಖೆ ಮುಗಿಯೋವರೆಗೂ ಕೂಡ ನಾವು ಯಾರೂ ಕೂಡ ಅದ್ರ ಬಗ್ಗೆ ಮಾತನಾಡೋದು ಅಷ್ಟು ಸಮಂಜಸವಲ್ಲ ಅಂತೇಳಿ ನನಗನ್ಸುತ್ತೆ. ಯಾಕೆಂದರೆ ವಾಸ್ತವಾಂಶ ಏನಿದೆ ಅಂತ ಗೊತ್ತಾಗೋದೇ SIT ಆದಮೇಲೆ. ಅದಕ್ಕೋಸ್ಕರ ಈಗ 13 ಕಡೆ ಅವರು ತೋರಿಸಿದ್ರು, ಸ್ಥಳಗಳನ್ನು ತೋರಿಸಿದ್ರು. ಈಗ 16 ಆಗಿದೆ, 19 ಆಗಿದೆ, ಈಗೆಲ್ಲ ಆಗ್ತಾಯಿದೆ. ಅದನ್ನು ಅಷ್ಟನ್ನು
SITನವರು ಏನು ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ. ಹಳದಿ ಮಾರ್ಗದಲ್ಲಿ ಸಂಸದ ತೇಜಸ್ವಿ ಸೂರ್ಯ ನಿನ್ನೆ ಸಂಚಾರ ಮಾಡಿದ್ದಾರೆ. ಈ ವೇಳೆ ನ್ಯೂಸ್ 18 ಜೊತೆ ಮಾತನಾಡಿದ ಅವರು, ಈ ಮೆಟ್ರೋ ನಿರ್ಮಾಣ ಮಾಡಿರೋದು ಜನಸಾಮಾನ್ಯರು, ಯಾವ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಅಲ್ಲ. ಇದರ ಕೊಡುಗೆ ಜನರಿಗೆ ಸಲ್ಲಬೇಕು. ಅವರ ತೆರಿಗೆ ದುಡ್ಡಿನಿಂದ ಮೆಟ್ರೋ ನಿರ್ಮಾಣ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಇದರ ಕ್ರೆಡಿಟ್ ನಿಜವಾಗ್ಲೂ ಹೋಗಬೇಕಾಗಿರೋದು ಯಾರಿಗೆ ಅಂತಂದ್ರೆ ಜನಸಾಮಾನ್ಯರಿಗೆ. ಏಕೆಂದ್ರೆ ಅವ್ರ ತೆರಿಗೆ ಹಣದಲ್ಲಿ ಇದನ್ನು ಕಟ್ಟಿರೋವಂಥದ್ದು. ಇದನ್ನು ನಾನಾಗಲಿ, ಸಿದ್ದರಾಮಯ್ಯನವರಾಗಲಿ, ನರೇಂದ್ರ ಮೋದಿಯವರಾಗಲಿ ಯಾರೋ ನಮ್ಮ ಮನೆಯಿಂದ ತೊಗೊಂಬಂದಿರೋ ದುಡ್ಡಿಂದ ಅಲ್ಲ ಇದು ಮಾಡಿರೋದು. ಈ ಎಲ್ಲೋ ಲೈನಲ್ಲಿ ನೀವು ಇವತ್ತು ಹೋಗ್ತಾ ಇರೋರು ಯಾರನ್ನಾರೋ ಕೇಳಿ. ಇಲ್ಲಿ IT ಕೆಲಸ ಮಾಡೋಕ್ಕೆ ಎಷ್ಟೋ ಜನ ಸಾಮಾನ್ಯ ಜನ ಹೋಗ್ತಾ ಇದ್ದಾರೆ. ಗಾರ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರೋವಂಥ ಮಹಿಳೆಯರಿದ್ದಾರೆ. ಅವರು ಎಲ್ಲ ಕೂಡ ತೆರಿಗೆ ಕಟ್ಟಿರುವಂಥ ಹಣದಿಂದ ಈ ಮೆಟ್ರೋ ಇವತ್ತು ನಿರ್ಮಾಣ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗಿಗೆ ಅಸಲಿ ಅಗ್ನಿ ಪರೀಕ್ಷೆ ಶುರುವಾಗಿದೆ. ಇಂದು ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಮೇಲೆ ಚಾರ್ಜ್ ಫ್ರೇಮ್ ಆಗಲಿದ್ದು ಟ್ರಯಲ್ ಆರಂಭಕ್ಕೆ ದಿನಾಂಕ ನಿಗದಿಯಾಗಲಿದೆ. CCH 57ನೇ ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮ್ ಆಗ್ತಾ ಇತ್ತು. ಕೊಲೆ ಆರೋಪಿಗಳಾಗಿರುವಂಥ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ 17 ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ದಾರೆ. ಒಂದ್ ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಸೇರಿ 7 ಆರೋಪಿಗಳ ಬೇಲ್ ತೀರ್ಪು ಕಾಯ್ದಿರಿಸಲಾಗಿದೆ. ಇನ್ನೊಂದು ಕಡೆ ಟ್ರಯಲ್ ಆರಂಭಿಸಲಿಕ್ಕೆ ಸೆಷನ್ಸ್ ಕೋರ್ಟ್ ಮುಂದಾಗಿದ್ದು ದರ್ಶನ್ ಅಂಡ್ ಗ್ಯಾಂಗಿಗೆ ಡಬಲ್ ಟೆನ್ಷನ್ ಶುರುವಾಗಿದೆ. ಇಂದು ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ ಹಿನ್ನೆಲೆ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ರಾಷ್ಟ್ರೀಯ ಆರೋಗ್ಯ ಅಭಿಯಾನ ನಿರ್ದೇಶಕರು ಸುತ್ತೋಲೆ ಹೊರಡಿಸಿದ್ದಾರೆ. ಆರೋಗ್ಯ ಸೇವೆಗಳ ವ್ಯತ್ಯಯವಾಗದಂತೆ ಕ್ರಮಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಆಶಾ ಕಾರ್ಯಕರ್ತೆಯರಿಗೆ ಒದಗಿಸುವಂತಹ ಸೌಲಭ್ಯಗಳನ್ನು ಮನವರಿಕೆ ಮಾಡಿಕೊಡಬೇಕು. ಪ್ರತಿಭಟನೆಯಲ್ಲಿ ಭಾಗವಹಿಸದಂತೆ ಮನವರಿಕೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಲಾಗಿದೆ. ಅಲ್ಲದೆ ಆರೋಗ್ಯ ಇಲಾಖೆ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ತುರ್ತು ಹೊರತುಪಡಿಸಿ ರಜೆ ನೀಡದಂತೆ ಸೂಚನೆಯನ್ನು ನೀಡಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಮಳೆರಾಯ ಅಬ್ಬರಿಸಿದ್ದಾನೆ. ಹರಿಹರ, ಚನ್ನಗಿರಿ, ಹೊನ್ನಾಳಿ ಭಾಗದಲ್ಲಿ ಧಾರಾಕಾರ ಮಳೆಯಾಗಿದೆ. ನಿನ್ನೆ ಸಂಜೆ ಸುರಿದ ಮಳೆಗೆ ರಸ್ತೆಗಳೆಲ್ಲ ಜಲಾವೃತವಾಗಿದ್ದು ವಾಹನ ಸವಾರರು ಪರದಾಡಿದ್ದಾರೆ. ಮೈಸೂರಿನ ನರಸೀಪುರ ತಾಲೂಕಿನಲ್ಲಿ ಧಾರಾಕಾರ ಮಳೆಯಾಗಿದ್ದು ಭಾರೀ ಅವಾಂತರ ಸೃಷ್ಟಿಸಿದೆ. ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ತಾಲೂಕು ಆಡಳಿತ ಸೌಧದ ಮುಂಭಾಗದ ರಸ್ತೆ ಜಲಾವೃತವಾಗಿದ್ದು ವಾಹನ ಸವಾರರು ಸಂಚಾರ ಮಾಡಲು ಪರದಾಡಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಮಳೆ ಅಬ್ಬರಕ್ಕೆ ಸೇತುವೆ ಕೊಚ್ಚಿ ಹೋಗಿದೆ. ತಡಹಾಳ ಗ್ರಾಮದ ಬಳಿಯ ಬೆಣ್ಣೆ ಹಳ್ಳಕ್ಕೆ ನಿರ್ಮಿಸಲಾಗಿರುವಂತಹ ಸೇತುವೆ ಕೊಚ್ಚಿಕೊಂಡು ಹೋಗಿದ್ದು ಜನರಿಗೆ ಸಂಕಷ್ಟ ಎದುರಾಗಿದೆ. ಸೇತುವೆ ಕುಸಿತದಿಂದ 2 ಪಟ್ಟಣ ಸೇರಿದಂತೆ ಹಲವು ಗ್ರಾಮಗಳ ನಡುವೆ ಸಂಪರ್ಕ ಕಡಿತಗೊಂಡಿದೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ನಗರಕ್ಕೆ ಹೋಗುವಂಥದ್ದು ಕಷ್ಟವಾಗಿದೆ. ಕೂಡಲೇ ಸಂಚಾರಕ್ಕೆ ಅನುವು ಮಾಡಿಕೊಡಿ ಅಂತ ಸ್ಥಳೀಯರು ಮನವಿಯನ್ನು ಮಾಡಿದ್ದಾರೆ. ಮಂತ್ರಾಲಯದ ರಾಘವೇಂದ್ರ ಮಠದ ಗೋಶಾಲೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಮೇವಿಗೆ ಬೆಂಕಿ ಹೊತ್ತಿಕೊಂಡಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಮೇವು ಬೆಂಕಿಗೆ ಆಹುತಿಯಾಗಿದೆ. ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ಗೋವುಗಳನ್ನು ಸಿಬ್ಬಂದಿ ಹೊರಬಿಟ್ಟಿದ್ದಾರೆ. ಕೂಡಲೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ವಿಷ್ಣುವರ್ಧನ್ ಸಮಾಧಿ ನೆಲಸಮ ಹಿನ್ನೆಲೆಯಲ್ಲಿ ವಿಷ್ಣು ಅಭಿಮಾನಿಗಳ ಜೊತೆ ಅನಿರುದ್ಧ ಸಭೆಯನ್ನು ನಡೆಸಲಿದ್ದಾರೆ. ಇದೇ ಭಾನುವಾರ ಆಗಸ್ಟ್ 17ರಂದು ಜಯನಗರದಲ್ಲಿರುವಂತಹ ವಿಷ್ಣು ಅವರ ಮನೆಗೆ ಅಭಿಮಾನಿಗಳಿಗೆ ಆಹ್ವಾನವನ್ನು ಕೊಡಲಾಗಿದೆ. ಆರೋಗ್ಯಭರಿತ ಚರ್ಚೆಗೆ ಅವಕಾಶ ಇದೆ. ಗಲಾಟೆ ಮಾಡುವಂಥ ಅಭಿಮಾನಿಗಳು ಬರಲೇಬೇಡಿ. ವಿಷ್ಣುವರ್ಧನ್ ಹೆಸರು ಹೇಳಿಕೊಂಡು ಕೆಲವರು ಗಲಾಟೆಯನ್ನು ಮಾಡಿ ಅಪ್ಪನ ಹೆಸರನ್ನ ಕೆಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅಭಿಮಾನಿ ಅನ್ನುವಂಥ ಮುಖವಾಡ, ವೇಷ ಧರಿಸಿರುವಂಥವರ ಮಧ್ಯೆ ಹುಷಾರಾಗಿದೆ ಅಂತ ಹೇಳಿದರು. ಚಾಮರಾಜನಗರದ ಬಂಡೀಪುರದಲ್ಲಿ ಸೆಲ್ಫಿ ತೆಗೆಯಲು ಹೋಗಿದ್ದ ವ್ಯಕ್ತಿ ಮೇಲೆ ಕಾಡಾನೆ ದಾಳಿ ಮಾಡಿತ್ತು. ನಂಜನಗೂಡಿನ ಬಸವರಾಜು ಎಂಬಾತ ವಾಹನ ನಿಲ್ಲಿಸಿ ಸೆಲ್ಫಿ ತೆಗೆದುಕೊಳ್ಳಲು ಹೋದಾಗ ಕಾಡಾನೆ ಅಟ್ಟಾಡಿಸಿತ್ತು. ಕಾಡಾನೆಯಿಂದ ಬಸವರಾಜು ಎಸ್ಕೇಪ್ ಆಗಿದ್ದ. ಜೊತೆಗೆ ಅರಣ್ಯ ಇಲಾಖೆ ಕಣ್ಣು ತಪ್ಪಿಸಲು ಕೇರಳಗೆ ಹೋಗಿ ಕರ್ನಾಟಕಕ್ಕೆ ಬಂದಿದ್ದ. ಈತನನ್ನ ಪತ್ತೆ ಹಚ್ಚಿದ ಅರಣ್ಯ ಇಲಾಖೆ 25,000 ದಂಡ ವಿಧಿಸಿದೆ. ನಾನು ಬಂಕಾಪುರದ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿಂದ ಬರುವಾಗ ಮೋಜಿಗಾಗಿ ಸೆಲ್ಫಿ ತೆಗೆಯಲು ಮುಂದಾಗಿದ್ದೆ. ಆಗ ಕಾಡಾನೆ ದಾಳಿ ಮಾಡಿದೆ ಅಂತ ಹೇಳಿದ್ದಾನೆ. ಅನುಮಾನಾಸ್ಪದ ರೀತಿಯಲ್ಲಿ ಗೃಹಿಣಿ ಸಾವನ್ನಪ್ಪಿರುವಂತಹ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಸೂರ್ಯನಗರದಲ್ಲಿ ನಡೆದಿದೆ. ಪ್ರಿಯಾಪಟ್ಟಣ ಮೂಲದ ದೀಪಾ ಮೃತ ಗೃಹಿಣಿಯಾಗಿದ್ದಾರೆ. ಪತಿ ಉದಯ್ ಮತ್ತು ತಾಯಿಯೇ ದೀಪಾಳನ್ನ ಕೊಲೆ ಮಾಡಿದ್ದಾರೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಪತಿ ಉದಯ್ಗೆ ಬ್ಯೂಟಿ ಪಾರ್ಲರ್ ಆಂಟಿ ಜೊತೆ ಅಕ್ರಮ ಸಂಬಂಧ ಇತ್ತು. ಈ ವಿಚಾರ ಕುಟುಂಬಸ್ಥರಿಗೂ ಕೂಡ ತಿಳಿದಿತ್ತು. ಬಳಿಕ ಚಾಮುಂಡೇಶ್ವರಿ ದೇಗುಲದಲ್ಲಿ ಮಾತುಕತೆ ಆಗಿ ಆಂಟಿಗೆ ಕಟ್ಟಿದ್ದಂಥ ತಾಳಿಯನ್ನು ತೆಗೆಸಲಾಗಿತ್ತು. ಇಷ್ಟಾದರೂ ಕೂಡ ಅವರ ಒಡನಾಟ ಕಡಿಮೆ ಆಗಿರಲಿಲ್ಲ. ಇದೇ ವಿಚಾರಕ್ಕೆ ದೀಪಾ ಉದಯ್ ಮಧ್ಯೆ ಗಲಾಟೆ ಆಗಿತ್ತು. ಗಲಾಟೆ ವೇಳೆ ದೀಪಾ ಮೇಲೆ ಉದಯ್ ಹಲ್ಲೆಯನ್ನ ಮಾಡಿದ. ಇದರಿಂದ ಮನನೊಂದು ಕ್ರಿಮಿನಾಶಕ ಸೇವಿಸಿ ದೀಪಾ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ.
ಚಾಲಕನ ನಿಯಂತ್ರಣ ತಪ್ಪಿ ಲಾರಿಯೊಂದು ರಸ್ತೆ ಬದಿ ಮನೆಗೆ ನುಗ್ಗಿರುವಂತಹ ಘಟನೆ ಕೋಲಾರದ ಶ್ರೀನಿವಾಸಪುರ ತಾಲೂಕಿನ ಮಂಚನಿಲ್ಲಕೋಟೆ ಗ್ರಾಮದ ಬಳಿ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿದಾಗ ಮೊದಲು ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ನಂತರ ಮನೆಗೆ ನುಗ್ಗಿದ್ರಿಂದ ಮನೆ ಗೋಡೆ, ಕಾಂಪೌಂಡ್ ಗೋಡೆ ಕುಸಿದಿದ್ದು ಮನೆ ಎದುರಿನ ಶೀಟ್ ಕುಸಿದು ಬಿದ್ದಿದೆ. ಇನ್ನು ಕೆಎಸ್ಆರ್ಟಿಸಿ ಬಸ್ ಹಾಗೂ ಬೈಕ್ ಮುಖಾಮುಖಿ ಡಿಕ್ಕಿಯಾಗಿದ್ರಿಂದ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಚಿಕ್ಕಮಗಳೂರಿನ ಕಡೂರು ತಾಲೂಕಿನ ಕಂಸಾಗರ ಗೇಟ್ ಬಳಿಯಲ್ಲಿ ಈ ಘಟನೆ ನಡೆದಿದೆ. ಚಿಕ್ಕಮಗಳೂರಿನಿಂದ ಕಡೂರಿಗೆ ಬಸ್ ಹೋಗ್ತಾ ಇತ್ತು. ಕಡೂರಿನಿಂದ ಸಖರಾಯಪಟ್ಟಣದ ಕಡೆಗೆ ಬೈಕ್ ಸವಾರ ಬರ್ತಾ ಇದ್ದ. ಆದರೆ ಬಸ್ ಚಾಲಕ ಅತಿ ವೇಗದಿಂದ ಚಾಲನೆ ಮಾಡ್ತಾ ಇದ್ದ ಮತ್ತು ಅಜಾಗರೂಕತೆಯಿಂದಾಗಿ ಈ ಅಪಘಾತ ನಡೆದಿದ್ದು ಸವಾರ ಸಾವನ್ನಪ್ಪಿದ್ದಾರೆ. ಕಾರವಾರದ ಕವಲಗಿ ಹಳ್ಳದಲ್ಲಿ ಮೀನು ಹಿಡಿದು ಮರಳಿ ಮನೆಗೆ ಹೋಗುವಾಗ ಇಬ್ಬರು ಸಹೋದರರು ಕೊಚ್ಕೊಂಡು ಹೋಗಿದ್ರು. 24 ಗಂಟೆ ಕಾರ್ಯಾಚರಣೆಯ ನಂತರ ಓರ್ವನ ಮೃತದೇಹ ಪತ್ತೆಯಾಗಿತ್ತು. ಆದರೆ ಮತ್ತೊಬ್ಬನ ಮೃತದೇಹ ಸಿಕ್ಕಿಲ್ಲ. ಹೀಗಾಗಿ 25 ವರ್ಷದ ಹನೀಫ್ ಇಬ್ರಾಹಿಂ ಸಾಬ್ ಸಯ್ಯದ್ ಎಂಬಾತನ ಮೃತದೇಹಕ್ಕಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಕಲಬುರಗಿ ಜಿಲ್ಲೆಯ ದಂಡಂಗುಂಡಂ ಗ್ರಾಮದಲ್ಲಿ ರಥದ ಮೇಲಿನಿಂದ ವ್ಯಕ್ತಿಯೊಬ್ಬರು ಕಾಲು ಜಾರಿ ಬಿದ್ದಿದ್ದಾರೆ. ಬಸವಣ್ಣನ ದೇವರ ಜಾತ್ರೆ ರಥೋತ್ಸವದ ನಿಮಿತ್ತ ರಥಕ್ಕೆ ಕಳಸಾರೋಹಣ ನೆರವೇರಿಸುವಾಗ ರಥದ ಮೇಲಿನಿಂದ ವ್ಯಕ್ತಿ ಕಾಲು ಜಾರಿ ಬಿದ್ದಿದ್ದಾರೆ. ದಂಡಂಗುಂಡಂ ಗ್ರಾಮದ ನಿವಾಸಿ ನಿಂಗಪ್ಪ ಕುಂಬಾರ ರಥದಿಂದ ಬಿದ್ದು ಕಾಲಿಗೆ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮೊಬೈಲ್ನಲ್ಲಿ ವಿಡಿಯೋ ಸೆರೆಯಾಗಿದೆ. ಕೊಪ್ಪಳ ಜಿಲ್ಲೆಯ ಹಣವಾಳ ಗ್ರಾಮದ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ವೀರಭದ್ರ ಅಭಿಷೇಕ ಜರುಗಿತು. ಗ್ರಾಮದ ಬಾವಿಯಿಂದ ಶ್ರೀ ವೀರಭದ್ರೇಶ್ವರ ದೇವಾಲಯದವರೆಗೂ ಕಳಸಗನ್ನಡಿಯೊಂದಿಗೆ ಗಂಗೆ ಸ್ಥಳ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಅಗ್ನಿಕುಂಡವನ್ನು ತುಳಿದರು. ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಯಾದಗಿರಿ ನಗರದಲ್ಲಿ ಅದ್ದೂರಿಯಾಗಿ ತಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಯಿತು. ನಗರಸಭೆ ರೈಲ್ವೆ ನಿಲ್ದಾಣದಿಂದ ಶಾಸ್ತ್ರಿ ವೃತ್ತದವರೆಗೆ ತಿರಂಗ ಯಾತ್ರೆ ಸಾಗಿತು. ಯಾತ್ರೆಯಲ್ಲಿ ನಗರಸಭೆ ಅಧ್ಯಕ್ಷ ಲಲಿತಾ ಅನಪೂರ ಮತ್ತು ಪೌರಾಯುಕ್ತ ಉಮೇಶ್ ಚೌಹಾಣ್ ಭಾಗಿಯಾದರು. ಈ ವೇಳೆ ವಿವಿಧ ಸಂಘಟನೆಗಳ ಮುಖಂಡರು, ನಗರಸಭೆ ಸಿಬ್ಬಂದಿ ವರ್ಗ ಹಾಗೂ ಸಾರ್ವಜನಿಕರು ಕೈಯಲ್ಲಿ ರಾಷ್ಟ್ರಧ್ವಜವನ್ನು ಹಿಡಿದು ಯಾತ್ರೆಯಲ್ಲಿ ಭಾಗಿಯಾಗಿ ದೇಶಭಕ್ತಿ ಮೆರೆದರು.